ನೋಡಿ, ಈ ಪ್ರಕರಣವನ್ನು ಬಯಲು ಮಾಡಿದ್ಯಾರು, ಹೆಂಗೆ ಬಂತು? ಸಂತೋಷ್ ಮತ್ತೆ ಹಣ ಕಿಶೋರ್ ಏನಿದೆ, ಆ ಕಿಶೋರ್ ಸೇಟ್ಗೆ ಸೇರಿದ್ದು ಅಂತ ಹೇಳ್ತಾರೆ. ಆ ಕಿಶೋರ್ ಸೇಟ್ ಏನಿದ್ದಾರೆ ಆತನಿಗೆ ಈ ದುಡ್ಡು ಹೆಂಗೆ ಬಂತು, ಯಾರು ಕೊಟ್ಟರು, ಅಥವಾ ಒಬ್ಬಂದೇ ಪಾಲಿದೆಯೋ ಬೇರೆ ಬೇರೆ ಅವರದ್ದು ಕೈವಾಡ ಇದೆಯೋ, ಈ ದುಡ್ಡು ರಾಜಕಾರಣಿಗೆ ಸೇರಿದ್ದು, ಅವ್ರಿಗೆ ಸೇರಿದ್ದು, ಇವ್ರಿಗೆ ಸೇರಿದ್ದು ಅಂತ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೆ ನಿಜವಾಗಿಯೂ ಕೂಡ ಯಾರಿಗೆ ಸೇರಿದ್ದು, ಇದನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯಾರ್ಯಾರ ನಡುವೆ ಏನೇನು ಮಾತುಕತೆ ಆಗಿತ್ತು, ಇದರಲ್ಲಿ ವಿರಾಟ್ ಗಾಂಧಿ ಎನ್ನುವವರ ಕೈವಾಡವೂ ಕೂಡ ಇದೆ ಅಂತ ಹೇಳಿದ್ರು ಈ ಹಿಂದೆ. ಆದರೆ ಇದೀಗ ಈ ಪ್ರಕರಣಕ್ಕೆ ಬೇರೆ ರೀತಿಯಾದಂತಹ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನಿಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಸೇರ್ಪಡೆ ಆಗ್ತಾ ಇದೆ ಈ ಪ್ರಕರಣಕ್ಕೆ. ಇನ್ನೂ ಇಬ್ಬರು ಇದ್ದಾರಂತೆ. ಅಕ್ಟೋಬರ್ 22ರಂದು ಮಹಾರಾಷ್ಟ್ರದ ಸಂದೀಪ್ ಪಾಟೀಲ್ ಅಪಹರಣ ಮಾಡಿರ್ತಾರೆ. ಉದ್ಯಮಿ ಕಿಶೋರ್ ಸೇಟ್ ಮತ್ತು ಅವನ ಕಡೆಯವರು ಆ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿದಾಗ ಚಿತ್ರಹಿಂಸೆ ಕೊಟ್ಟಿರ್ತಾರೆ. ದುಡ್ಡೆಲ್ಲಿದೆ, ಹೆಂಗ್ ದರೋಡೆ ಆಯಿತು, ಏನಾಯ್ತು, ಎತ್ತಾಯ್ತು ಅಂತ ಪ್ರಶ್ನೆ ಕೇಳ್ತಾರೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ 2 ಕಂಟೈನರ್ಗಳಲ್ಲಿ ಹಣ ಹೋಗ್ತಾ ಇತ್ತು. ಆ 400 ಕೋಟಿ ರೂಪಾಯಿ ಹಣ ಬೆಳಗಾವಿಯ ಚೋರ್ಲಾ ಘಾಟ್ ಬಳಿ ದರೋಡೆ ಆಗತ್ತೆ. ಇದರಲ್ಲಿ ನೀನು ಕೂಡ ಇದೆಯಾ, ಹಣ ಎಲ್ಲೋಯ್ತು ಅಂತ ಹೇಳಿ ಒಂದೇ ಸಮನೆ ಪ್ರಶ್ನೆ ಮಾಡ್ತಾರೆ ಆ ವ್ಯಕ್ತಿಯಿಂದ. 2000 ಮುಖಬೆಲೆಯ ಹಳೆ ನೋಟುಗಳನ್ನು ಎಕ್ಸ್ಚೇಂಜ್ ಕೂಡ ಮಾಡಲಾಗಿತ್ತು. ಅಲ್ಲಿ ತಿರುಪತಿಯಲ್ಲಿ ದರೋಡೆಯಾದಂತಹ ಹಳೆ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಿರ್ತಾರೆ. ಇದರ ಮಧ್ಯಸ್ಥಿಕೆಯನ್ನು ಕಿಶೋರ್ ವಹಿಸ್ಕೊಂಡಿರ್ತಾನೆ. ಕೆಲವೊಂದು ವಿಚಾರ ಬಯಲಿಗೆ ಬಂದಿದ್ದು ಆಗಲೇ ದರೋಡೆಯಾದಂತಹ ವಿಚಾರ ತೆಗೆದುಕೊಂಡವ್ರಿಗೂ ಕೊಟ್ಟವ್ರಿಗೂ ಬಿಟ್ಟು 3ನೇ ವ್ಯಕ್ತಿಯ ಕಿವಿಗೆ ಬೀಳುತ್ತೆ. ಅವಾಗ ಗೊತ್ತಾಗುತ್ತೆ ಈ ವಿಚಾರ. ಉದ್ಯಮಿ ಕಿಶೋರ್ ಹಾಗೂ ಮತ್ತವನ ಸ್ನೇಹಿತ ಜಯೇಶ್ ಏನಿದ್ದಾರೆ, ಅವರು ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಏನೇನು ಹೆಂಗೆ ಪ್ಲಾನ್ ಮಾಡಿದ್ರು, ಯಾರಿಗೆ ಸೇರಿದ್ದು ಅಂತ ಎಲ್ಲ ವಿಚಾರಗಳನ್ನು ಮಾತನಾಡಿದ್ದಾರೆ. ಆ ವಿಡಿಯೋ ಕೂಡ ಈಗ ಸಿಕ್ಕಿದೆ. ಈ ಏನು ದರೋಡೆ ಇದೆ, ಈ ದರೋಡೆಯ ಹಿಂದೆ ಯಾರ ಕೈವಾಡ ನಿಜಕ್ಕೂ ಇದೆ ಅನ್ನುವಂಥದ್ದು ಆಡಿಯೋ ಒಂದು ಸಿಕ್ಕಿದೆ. ಆ ಆಡಿಯೋವನ್ನು ನೀವು ಸ್ವಲ್ಪ ಗಮನಿಸಿ. त्याच्यामध्ये जो मध्यस्थी माणूस आहे तो मोठा आहे. म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. तर कसं आहे की हे सगळी स्टोरी त्याच्याकडे गेली. आता तो आत्ता याचा काल रात्री फोन आला होता विराटचा. तर तो काहीतरी अरेंजमेंट दुसरी करतो. आता त्या फंडच्या त्या पैशाचं काय झालं हे तो पण आता हे तो थोडासा तो पण इंटरेस्ट घेतोय. आता तो पॉलिटिशियन आहे तो. तर आता ते बोलतो की ते मी बोला आता ते मरू द्या मला, पण जे माझं आता झालंय ते तुम्ही मला मोकळा करा. की मला माझे पैसे तर जे घुसलेत, कारण माझ्या तर दुसरं काय संबंध नाही, इन्व्हेस्टर सारखा आहे मी. नाही पण मी काय म्हणतो, माझे जे पैसे मी ते पण मी बोललो तुमच्या सांगण्यावरनं मी ते तेवढा केला होता. तर ते बोलले ठीक आहे. तर आता ते हा लाईनअप करतो 1-2 दिवसांनी कुठेतरी. ते बोललो आता त्याच्याकडे पैसे तर नाहीये, पैसे तर त्यांनी कुठेतरी जमा केले. बोललो ठीक आहे. तर ते बोलतो मटेरियल आहे. आता कसं आहे की त्याच्यामध्ये जो मध्ये खूप मोठा आहे. ಆಡಿಯೋದಲ್ಲಿ ಮಾತನಾಡ್ತಾ ಇದ್ದಾರೆ ನೋಡಿ. ಈ ಆಡಿಯೋದಲ್ಲಿ ಹೇಳ್ತಿರೋ ಪ್ರಕಾರ ನಾವು ಗಮನಿಸೋದಾದ್ರೆ ಈ ದರೋಡೆಯಾದಂತಹ 400 ಕೋಟಿ ರೂಪಾಯಿಯಲ್ಲಿ ಬಹುಪಾಲು ಗುಜರಾತ್ನ ರಾಜಕಾರಣಿಗೆ ಸೇರುತ್ತೆ. ಅವರು ಮಾತನಾಡ್ತಾ ಇರುವಂಥದ್ರಲ್ಲಿ ಗೊತ್ತಾಗ್ತಾ ಇದೆ. ಕಿಶೋರ್ ಮತ್ತೆ ಜಯೇಶ್ ಏನಿದ್ರೆ ಇಬ್ರು ಮಾತನಾಡ್ತಾ ಇದ್ದಾರೆ. ಗುಜರಾತ್ ರಾಜಕಾರಣಿಯ ಪಾಲಿದೆ ಇದರಲ್ಲಿ, ಅವ್ರದ್ದೇ ದೊಡ್ಡ ಪಾತ್ರ ಇದೆ ಅಂತ ಆಡಿಯೋದಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ತಿರುಪತಿಯಲ್ಲಿ ಏನು ದರೋಡೆಯಾದಂತಹ 2000 ಕೋಟಿ ಮುಖಬೆಲೆಯ ಹಳೆ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಲಾಗಿತ್ತು. ಅದನ್ನು ಹೆಂಗೆ ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದ್ರು, ಹೆಂಗೋಯ್ತು, ಏನು ವಿಚಾರ, ಅದೆಲ್ಲವೂ ಕೂಡ ಮಾತನಾಡಿದ್ದಾರೆ ನೋಡಿ. ಇನ್ನು ಅಸಲಿಗೆ ಈ ದರೋಡೆ ಹೇಗಾಯಿತು, ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ರು, ಅದೆಲ್ಲವನ್ನು ಕೂಡ ನಾವು ಗಮನಿಸೋದಾದ್ರೆ ನೋಡಿ, ಅದನ್ನು ನೋಡ್ತಾ ಹೋಗ್ಬಿಡೋಣ. ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದ ಕಿಶೋರ್ ಅನ್ನುವಂತಹ ವ್ಯಕ್ತಿ ಗುಜರಾತ್ ರಾಜಕಾರಣಿಯ ಹಣ ಬದಲಾಯಿಸುವಂತಹ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದಾಯಿತಾ. ಹೀಗಾಗಿ 400 ಕೋಟಿ ರೂಪಾಯಿ ಸಾಗಾಟ ಏನಿದೆ ಅದನ್ನು ಮಾಡೋ ಕೆಲಸವನ್ನು ಸ್ನೇಹಿತ ಆಗಿರುವಂತಹ ವಿರಾಟ್ಗೆ ವಹಿಸಿರ್ತಾನೆ. ಹಿಂಗೆಲ್ಲ ಹೋಗುತ್ತೆ, ಹೆಂಗೆ ಆಯಿತು, ಏನೇನಾಯಿತು ಎಲ್ಲ ಕಥೆಯನ್ನು ವಿರಾಟ್ಗೆ ವಹಿಸಿರ್ತಾನೆ. ತನ್ನ ಹುಡುಗರಿಗೆ ಹಣ ಸಾಗಾಟ ಮಾಡಿ ಅಂತ ಅಂದರೆ ಕಳಿಸು ಅಥವಾ ಜವಾಬ್ದಾರಿ ಕೊಟ್ಟಿರ್ತಾನೆ. ಹೀಗಾಗಿ ಈ ಹುಡುಗರು ಏನು ಮಾಡಿರ್ತಾರೆ, ಜವಾಬ್ದಾರಿ ಕೊಟ್ಟಿರ್ತಾರಲ್ಲ, ವಹಿಸ್ಕೊಂಡಿರ್ತಾರೆ. ಅವರು 2 ಕಂಟೈನರ್ಗಳಲ್ಲಿ
ಈ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ, ನೋಟು ಎಕ್ಸ್ಚೇಂಜ್ ಮಾಡೋಕ್ಕೆ ಗೋವಾದಿಂದ ಸಾಗಾಟ ಮಾಡಿರ್ತಾರೆ ಇವರು. ನೆಟ್ವರ್ಕ್ ಸಿಗೋದಿಲ್ಲ ಅಲ್ಲಿ, ಎಲ್ಲಿ ಚೋರ್ಲಾ ಘಾಟ್ನಲ್ಲಿ ಕಂಟೈನರ್ಗಳು ಅಲ್ಲೇ ಮಿಸ್ ಆಗೋದು, ನೆಟ್ವರ್ಕ್ ಸಿಗೋದಿಲ್ಲ, ಅಲ್ಲಿ ಮಿಸ್ ಆಗಿಬಿಡುತ್ತೆ, ನಾಪತ್ತೆ ಆಗ್ಬಿಡುತ್ತೆ. ಈಗ ಹುಡುಗರು ಏನು ಮಾಡ್ತಾರೆ, ಕಂಟೈನರು ಮಿಸ್ ಆಗುತ್ತೆ, ಆ ಹುಡುಗರು ವಿರಾಟ್ನ ಹುಡುಗರು ಏನಿರ್ತಾರೆ ಅವರು ಕೂಡ ನಾಪತ್ತೆ ಆಗ್ಬಿಡ್ತಾರೆ. ಈ ರೀತಿಯಾಗಿ ಘಟನೆ ನಡೀತು. ಹೆಂಗೆ ಮಿಸ್ ಆಯಿತು ಅಂತ, ಅದನ್ನ ಯಾರು ತೆಗೆದುಕೊಂಡು ಹೋದ್ರು, ಎಲ್ಲಿಗೆ ತೆಗೆದುಕೊಂಡು ಹೋದ್ರು, ಆ ಹಣ ಈಗ ಎಲ್ಲಿದೆ, ಅದ್ಯಾವ ವಿಚಾರ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆನೇ ಮಹಾರಾಷ್ಟ್ರ ಪೊಲೀಸರು ವಿರಾಟ್ನನ್ನು ಬಂಧಿಸಿದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಈ ಘಟನೆ ಹೆಂಗೆ ನಡೆದು ಹೆಂಗೆ ಕಳೆದೋಯ್ತು ಅನ್ನುವಂಥ ವಿಚಾರ ಬಯಲಾಗಿದೆ. ಈಗ ಯಾರಿಗೆ ವಹಿಸಿದ್ರು, ಅವ್ರು ಹೆಂಗೆ ತಗೊಂಡೋದ್ರು, ಹೆಂಗೆ ಎಕ್ಸ್ಚೇಂಜ್ ಮಾಡಿಕೊಂಡ್ರು, ಅದು ಬೆಳಗಾವಿಯ ಒಂದು ಚೋರ್ಲಾ ಘಾಟ್ ಏನಿದೆ ಅಲ್ಲಿ ಮಿಸ್ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಬರುತ್ತೆ, ನೆಟ್ವರ್ಕ್ ಸಿಗೋದೇ ಇಲ್ಲ. ಬರೀ ಕಂಟೈನರು ದುಡ್ಡು ಮಿಸ್ ಆಗೋದಿಲ್ಲ, ಯಾರು ಸಾಗಾಟವನ್ನು ಮಾಡ್ಕೊಳ್ಳೋಕೆ ಹುಡುಗರು ಒಪ್ಪಿಸ್ಕೊಂಡಿದ್ರಲ್ಲ ಅವರು ಕೂಡ ನಾಪತ್ತೆ ಆಗಿಬಿಡ್ತಾರೆ. ಅದೇ ವಿಚಾರವಾಗಿ ಪೊಲೀಸರು ಈ ವಿಚಾರ ಗೊತ್ತಾಗುತ್ತೆ, ಇಡೀ ದೇಶದಾದ್ಯಂತ ಈ ವಿಚಾರ ಗೊತ್ತಾದ ಮೇಲೆ ಪೊಲೀಸರು ಹುಡುಕ್ತಾ ಇದ್ದಾರೆ, ತನಿಖೆಯನ್ನು ಆರಂಭಿಸಿದ್ದಾರೆ, ವಿರಾಟ್ನನ್ನು ಬಂಧಿಸಿದ್ದಾರೆ. ಈ ಒಂದು ವಿಚಾರವಾಗಿ ಮಹಾರಾಷ್ಟ್ರದ SIT ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ಕೆದಕ್ತಾ ಇದ್ದಾರೆ. ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.